ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ನಥಿಂಗ್ ಬಟ್ ಬಡ್ಡಿ. ಆ ಬಡ್ಡಿನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡೋಣ. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ. ಈಗ ನಾನು ಒಬ್ಬರ ಹತ್ರ 10,000 ಇಸ್ಕೊಂಡೆ ಅನ್ಕೋಣ. ಓಕೆ, 10,000 ಇಸ್ಕೊಂಡೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಪ್ರಿನ್ಸಿಪಲ್ ಅಂತ ಕರೀತಾರೆ. ಓಕೆ, ಅದನ್ನೇನು ಪ್ರಿನ್ಸಿಪಲ್ ಅಂತ ಕರೀತಾರೆ. ಈಗ ನಾನು 10,000 ಇಸ್ಕೊಂಡಿರೋದೇನದು ಪ್ರಿನ್ಸಿಪಲ್. ಓಕೆ, ಈಗ ಅವನು ದುಡ್ಡು ಕೊಟ್ಟವನು ಅವ್ನು ನನಗೆ ಇಂಟ್ರೆಸ್ಟ್ ರೇಟ್ ಹೇಳ್ತಾನೆ. ಓಕೆ, ಅವನೇನ್ ಹೇಳ್ತಾನೆ? ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ತಾನೆ. ಓಕೆ, ಎಷ್ಟು ಹೇಳ್ತಾನೆ? 5% ಅಂತ ಹೇಳ್ತಾನೆ. ಓಕೆ, ಅನ್ಕೊಳೋಣ ಈಗ 5% ಹೇಳ್ದ. ಓಕೆ, ಸೊ ಬಡ್ಡಿ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅಂದ್ರೇನು? 5% ಅಂತ ಹೇಳೋದು ಇದೇನಿದು? ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಇದು ನಾರ್ಮಲಿ ಹೊರಗಡೆ ತಗೊಂಡ್ರೆ ಬಡ್ಡಿ ಬಂದು ಮಂತ್ಲಿ ಇರುತ್ತೆ. ಓಕೆ, 5% ಅಂತ ಹೇಳ್ದ. ಇವಾಗ ನಾವು ಸಿಂಪಲ್ ಇಂಟ್ರೆಸ್ಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡ್ರಿ. ಎಷ್ಟು ಪರ್ಸೆಂಟು? 5% ಅಂತ ಹೇಳಿದಾನೆ. ಓಕೆ, ಯಾರ್ಮೇಲೆ 5%? ನಾನು ಎಷ್ಟು ದುಡ್ಡು ತಗೊಂಡಿನಿ? 10,000 ತಗೊಂಡಿದ್ದೀನಿ. 5% ಆಫ್ 10,000. ಓಕೆ, ಈಗ 5% ಅಂದ್ರೆ ಏನು? ಡಿವೈಡ್ ಬೈ 100. ಆಫ್ ಅಂದ್ರೆ ಇಂಟು 10,000. ಅವಾಗ ಏನಾಗುತ್ತೆ? 20 ಕ್ಯಾನ್ಸಲ್ ಆಯ್ತು. 5 ಇಂಟು 100 500 ರುಪೀಸ್ ಆಗುತ್ತೆ. ಸೊ ಅವನಿಗೆ ಬಡ್ಡಿ ಬಂದ್ಬಿಟ್ಟು ನಾನು ಮಂತ್ಲಿ 500 ರುಪೀಸ್ ಕೊಡ್ಬೇಕು. ಇದು ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ನಥಿಂಗ್ ಬಟ್ ಬಡ್ಡಿ. ಈಗ ಮಂತ್ಲಿ ನಾನು ಎಷ್ಟು ಕೊಡ್ಬೇಕು? 500 ರುಪೀಸ್ ಕೊಡ್ಬೇಕು. ಓಕೆ, ಇದನ್ನ ಸಿಂಪಲ್ ಇಂಟ್ರೆಸ್ಟ್ ಅಂತಾರೆ. ಅದೇ ರೀತಿ ಈಗ ನಾನು ಒಬ್ಬರ ಹತ್ರ ಅಮೌಂಟು ಓಕೆ 20,000 ಇಸ್ಕೊಂಡೆ ಅನ್ಕೋಣ. 20,000 ಇಸ್ಕೊಂತೀನಿ. ಓಕೆ, ಅವನು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂದ್ರೆ 2% ಅಂತ ಹೇಳ್ತಾನೆ. ಓಕೆ, 2% ಮಂತ್ಲಿ ಅಂತ ಹೇಳ್ತಾನೆ. ಅವಾಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಹೇಳ್ರಿ? ಸಿಂಪಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 2%. ಯಾರ ಮೇಲೆ 2%? ಈ 20,000 ಮೇಲೆ 2% ಆಫ್ 20,000. ಸೊ ಪರ್ಸೆಂಟ್ ಅಂದ್ರೆ ಏನು? ಡಿವೈಡ್ ಬೈ 100. ಆಫ್ ಬಂದ್ಬಿಟ್ಟು 20,000. ಅವಾಗ ಏನಾಗುತ್ತೆ? 20 ಕ್ಯಾನ್ಸಲ್. 200 ಇಂಟು 2 ಏನಾಗುತ್ತೆ? 400 ರುಪೀಸ್ ಆಗುತ್ತೆ. ಸೊ ಅವನಿಗೆ ನಾನು ಮಂತ್ಲಿ ಎಷ್ಟು ಕೊಡಬೇಕು? 400 ರುಪೀಸ್ ಕೊಡ್ಬೇಕು. ಸೊ ಈಗ ನಾನೇನ್ ಮಾಡ್ತೀನಿ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಒಬ್ಬರ ಹತ್ರ 50,000 ಇಸ್ಕೊಂಡೆ ಅನ್ಕೊಳ್ರಿ. ಓಕೆ, ಈಗ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 5% ಇದ್ರೆ ಓಕೆ, ಸೊ ಈಗ ನೀವು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಬಡ್ಡಿ ಮಂತ್ಲಿ ಎಷ್ಟು ಕಟ್ಬೇಕಂತ ಹೇಳ್ಬಿಟ್ಟು ನೀವು ನನಗೆ ಆನ್ಸರ್ ಕಂಡಿಡಿದು ಆ ಸೊಲ್ಯೂಷನ್ ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಕಾಂಟ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲಾ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.